ಸ್ನೇಹಿತರೆ, ಇವತ್ತ ಜೂನ್ 16ನೇ ತಾರೀಕು ಗುರುವಾರ ದಿನ ಗೃಹಲಕ್ಷ್ಮಿಯರಿಗೆ ಬಂಪರ್ ಕೊಡುಗೆ. ಹೌದು ಸ್ನೇಹಿತರೆ, ಇವತ್ತ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತು, 11ನೇ ಕಂತು, 12ನೇ ಕಂತು ಬಿಡುಗಡೆ. ಇದನ್ನು ಜಾಸ್ತಿ ಖುಷಿ ಪಡುವಂತಿಲ್ಲ, ಯಾಕಂದರೆ ರಾಜ್ಯ ಸರ್ಕಾರ ಒಂದು ಬಿಗ್ ಶಾಕಿಂಗ್ ನ್ಯೂಸನ್ನು ಕೊಟ್ಟಿದೆ. ಏನು ಇವತ್ತು ಹಣ ಬಿಡುಗಡೆ ಮಾಡಿದರೆ ನಿಮಗೆ ಜೂನ್ 16ನೇ ತಾರೀಕಿನಿಂದ ಗೃಹಲಕ್ಷ್ಮಿ ಯೋಜನೆ ಬಂದ್, ಅದ್ರ ಜೊತೆಗೆ ಫ್ರೀ ಬಸ್ ಬಂದ್. ಹೌದು ಸ್ನೇಹಿತರೆ, ಇಂಥ ಬಿಗ್ ಶಾಕನ್ನು ಕೊಟ್ಟಿರುವಂಥದ್ದು ರಾಜ್ಯ ಸರ್ಕಾರ. ಬನ್ನಿ, 2 ಹೊಸ ಅಪ್ಡೇಟ್ಗಳನ್ನು ತಿಳಿಸ್ಕೊಡ್ತೀನಿ. ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆದಿಲ್ಲ ಅವರಿಗೆ ಗುಡ್ ನ್ಯೂಸ್ ಅಂತ ನೋಡಲೇಬೇಕು ನೀವು, ಯಾಕಂದರೆ ನಿಮ್ಮ ಖಾತೆಗಳಿಗೆ ಇವತ್ತ ಹಣ ಬಿಡುಗಡೆ ಆಗ್ತಾ ಇದೆ. ಗೃಹಲಕ್ಷ್ಮಿ 10ನೇ ಕಂತು, 11ನೇ ಕಂತು, 12ನೇ ಕಂತು 3 ಕಂತುಗಳ ಹಣ ಒಟ್ಟಿಗೆ 6,000 ಹಣ ರಿಲೀಸ್ ಆಗ್ತಾ ಇದೆ. ಹಾಗಾದರೆ ಯಾವ ಜಿಲ್ಲೆಯವರಿಗೆ ಬರ್ತಾ ಇದೆ ಇವತ್ತ? ಯಾರಿಗೆಲ್ಲ ಹಣ ಸಿಗುತ್ತೆ ಇವತ್ತ? ಯಾರಿಗೆಲ್ಲ ಸಿಗಲ್ಲ? ಇನ್ನು ಕೇವಲ 2 ದಿನ ಕಾಲಾವಕಾಶ ಇರೋದು. 14, 15, 16ರಿಂದ ಬಂದ್. ಹೌದು ಸ್ನೇಹಿತರೆ, ಎಂಥ ಒಂದು ಬಿಗ್ ಶಾಕನ್ನು ರಾಜ್ಯ ಸರ್ಕಾರ ಕೊಟ್ಟಿರುವಂಥದ್ದು. ಹಾಗಾದರೆ ಇದರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ನಿಮಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ, ಯಾಕಂದರೆ ಕೆಲವರಿಗೆ ಹೊಸ ಅಪ್ಡೇಟ್ ಗೊತ್ತಿರೋದಿಲ್ಲ, ಅವ್ರಿಗೆ ಕೂಡ ಅನುಕೂಲ ಆಗುತ್ತೆ. ಹಾಗಾದರೆ ಬನ್ನಿ, 2 ಹೊಸ ಅಪ್ಡೇಟನ್ನು ನೋಡೋಣ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ರೀತಿ ಗುಡ್ ನ್ಯೂಸ್ ಆದರೆ ಇನ್ನೊಂದು ಕಡೆಗೆ ಬ್ಯಾಡ್ ನ್ಯೂಸನ್ನು ಕೊಟ್ಟಿರುವಂಥದ್ದು. ಇಲ್ಲಿ ಯಾಕಪ್ಪ ಅಂತಂದರೆ, ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಈಗ ಸೋತಿರುವ ಒಂದು ಹಿನ್ನೆಲೆಯಲ್ಲಿ ರಾಜಕೀಯದಲ್ಲಿ ಏನು ಈಗ ಒಂದು BJP ಸರ್ಕಾರ ಏನು ಬಂದಿರೋದ್ರಿಂದ ಸೊ ಅದು ಒಂಥರ ಒಂದು ಟೆನ್ಷನ್ ಆಗಿದ್ದರೆ, ಈಗ ರಾಜ್ಯ ಸರ್ಕಾರಕ್ಕೆ ಅಂದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಗ್ಯಾರಂಟಿಗಳನ್ನು ಉಳಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಭಾಳಷ್ಟು ಟೆನ್ಷನ್ ಆಗಿದೆ. ಸೊ ಇದರ ಒಂದು ಹಿನ್ನೆಲೆಯಲ್ಲಿ ಈಗ ರಾಜ್ಯ ಸರ್ಕಾರ ಒಂದು ಕಡೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ರೆ, ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿ ಬಂದ್, ಅದ್ರ ಜೊತೆಗೆ ಫ್ರೀ ಬಸ್ಸನ್ನು ಬಂದ್ ಮಾಡ್ತಾ ಇದ್ದಾರೆ. ಸೊ ಇದು ರಾಜ್ಯದ ಜನರಿಗೆ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ಮೊದಲಿಗೆ ಈ ಒಂದು ಯಾಕೆ ಒಂದು ಗೃಹಲಕ್ಷ್ಮಿ ಬಂದ್ ಆಗ್ತಾ ಇದೆ, ಮತ್ತು ಇಲ್ಲಿ ಫ್ರೀ ಬಸ್ಸನ್ನು ಯಾಕೆ ಬಂದ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀನಿ. ನಂತರ 10ನೇ ಕಂತು, 11ನೇ ಕಂತು, 12ನೇ ಕಂತು ಹಣ ಬಿಡುಗಡೆ ಬಗ್ಗೆ ಮಾಹಿತಿಯನ್ನು ನೋಡೋಣ. ಸ್ನೇಹಿತರೆ, ಇಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಂದರೆ ಈಗ ಏನು BJP ಸರ್ಕಾರ ಅಧಿಕಾರದಲ್ಲಿ ಬಂದಿದೆ, ಅದ್ರ ಜೊತೆಗೆ JDS ಸರ್ಕಾರ ಏನಿದೆ ಭಾಳಷ್ಟು ಪ್ರೆಷರ್ ಮಾಡ್ತಾ ಇದ್ದಾವಂತೆ. ಅಂದರೆ ಈ ಏನು ಕಾಂಗ್ರೆಸ್ ಸರ್ಕಾರಕ್ಕೆ ಈ ಒಂದು ಗ್ಯಾರಂಟಿಗಳನ್ನು ಬಂದ್ ಮಾಡಿಬಿಡಿ, ಇದರಿಂದ ಜನರು ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಅದಕ್ಕಾಗಿ ನೀವು ಬಂದ್ ಮಾಡಿಬಿಡ್ಬೇಕು. 5 ಗ್ಯಾರಂಟಿಗಳನ್ನು ರಾಜ್ಯ ಸರ್ಕಾರಕ್ಕೆ ಹಣಕಾಸಕ್ಕೆ ಒಂದು ಹಣಕಾಸು ಬೊಕ್ಕಸ ಏನಿದೆ ಅದಕ್ಕೆ ತೊಂದರೆ ಆಗುತ್ತೆ, ಇದನ್ನು ಬಂದ್ ಮಾಡಿಬಿಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಏನಪ್ಪ ಅಂತಂದರೆ, ನಾವು ಅಧಿಕಾರದಲ್ಲಿ ಇರುವವರೆಗೆ ಈ ಗ್ಯಾರಂಟಿಗಳನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ, ನೀವು ಹೇಳಿದಂಥ ಮಾತುಗಳನ್ನು ನಾವು ಕೇಳಲ್ಲ, ನಮ್ಮ ಅಧಿಕಾರ ಎಲ್ಲಿವರೆಗೆ ಇರುತ್ತೆ, ನಾವು ಏನು ಗ್ಯಾರಂಟಿ ಕೊಟ್ಟಿವಿ ಆ ಗ್ಯಾರಂಟಿಗಳನ್ನು ಉಳಿಸ್ಕೊಳ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಒಂದು ಕಡೆಗೆ ವಾದ ಮಾಡ್ತಾ ಇದೆ. ಹಾಗಾದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ? ಏನು ಜೂನ್ 16ರಿಂದ ರಿಯಲ್ ಆಗಿ ಈ ಒಂದು ಗೃಹಲಕ್ಷ್ಮಿ ಮತ್ತು ಫ್ರೀ ಬಸ್ ಬಂದ್ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಹೊಸ ಅಪ್ಡೇಟನ್ನು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಅಂದರೆ ಇದು ಜನರ ಒಂದು ತೀರ್ಮಾನಕ್ಕೆ ಬಿಡ್ತಾರಂತೆ, ಅಂದರೆ ಜನರ ಒಂದು ತನಿಖೆ ಮಾಡ್ತಾರಂತೆ, ವೆರಿಫಿಕೇಷನ್ ಮಾಡ್ತಾರಂತೆ, ಒಂದು ಸಮ್ಮೇಳನ ರೀತಿ ನಡೆಸಿ ಜನರ ಅಭಿಪ್ರಾಯವನ್ನು ಕಲೆಕ್ಟ್ ಮಾಡ್ತಾರಂತೆ. ಅಂದರೆ ಜನರು ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ಬಂದ್ ಮಾಡಬೇಕಾ ಬೇಡ, ಫ್ರೀ ಬಸ್ಸನ್ನು ಬಂದ್ ಮಾಡಬೇಕಾ ಬೇಡ, ಈ ರೀತಿಯಾಗಿ ಒಂದು ಅಭಿಯಾನವನ್ನು, ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜನರ ಅಭಿಪ್ರಾಯ ಯಾವ ರೀತಿ ಬರುತ್ತೆ ಆ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಹೇಳಿದೆ. ಒಂದು ವೇಳೆ ಇವುಗಳನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಜನರು ಏನಾದರೂ ಅಭಿಪ್ರಾಯವನ್ನು ಪಟ್ಟರೆ, ಅದೇ ರೀತಿಯಾಗಿ ನಮ್ಮ ಅಧಿಕಾರ ಎಲ್ಲಿವರೆಗೆ 5 ವರ್ಷ ಇರುತ್ತೆ ಅಲ್ಲಿವರೆಗೆ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರವೇ ತಿಳಿಸಿದೆ. ಹಾಗಾದರೆ ಇಲ್ಲಿ ಒಂದೇ ಒಂದು ನಿಮಗೆ ಅವಕಾಶ ಇರೋದು ಏನಪ್ಪ ಅಂತಂದರೆ, ನಿಮ್ಮ ಹತ್ರ ಯಾರಾದರೂ ಅಭಿಪ್ರಾಯಗಳನ್ನು ಕೇಳಿದ್ರೆ, ಈ ರೀತಿಯಾಗಿ ಒಂದು ಸಮ್ಮೇಳನಗಳನ್ನು ಮಾಡಿದರೆ ನಿಮಗೆ ಈ ಒಂದು ಗ್ಯಾರಂಟಿಗಳು ಬೇಕಾ ಬೇಡ ಅನ್ನೋದನ್ನು ನೀವು ತಿಳಿಸ್ಬೇಕು. ಸೊ ಅದರ ಒಂದು ನಿರ್ಧಾರದ ಮೇಲೆ ಈ ಒಂದು ಗ್ಯಾರಂಟಿಗಳು ಇರಬೇಕಾ ಬೇಡ ಅನ್ನೋದನ್ನು ರಾಜ್ಯ ಸರ್ಕಾರ ನಿರ್ಧಾರ ಮಾಡುತ್ತೆ. ಅಂದರೆ ಜೂನ್ 16ರಿಂದ ಯಾವುದೇ ರೀತಿ ಬಂದಿಲ್ಲ, ನೀವು ಟೆನ್ಷನ್ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ಈಗ ಮೇನ್ ಟಾಪಿಕ್ ಏನಪ್ಪ ಅಂತಂದರೆ, ಇವತ್ತು ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತು, 11ನೇ ಕಂತು, 12ನೇ ಕಂತು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಯಾರ್ಯಾರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಕೆಲವೊಂದಿಷ್ಟು ಫಂಡ್ ಅಂತ ರಾಜ್ಯ ಸರ್ಕಾರ ತೆಗೆದಿಟ್ಟಿದೆ, ಅದನ್ನು ರಿಲೀಸ್ ಮಾಡ್ತಾ ಇದೆ. ಯಾಕಂದರೆ ಇದನ್ನು ಮತ್ತೆ BJP ಸರ್ಕಾರ ಉಪಯೋಗ ಮಾಡಿಕೊಳ್ಬಾರ್ದು, ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಏನಿದೆ ಜನರಿಗೆ ಸೇರಿಬಿಡ್ಬೇಕಂತೇಳಿ ಈ ಥರ ಒಂದು ಪ್ಲಾನ್ ಮಾಡಿ ಹಣವನ್ನು ಬಿಡುಗಡೆ ಮಾಡ್ತಾ ಇದೆ. ಸೊ ಇವತ್ತು ಯಾವ ಜಿಲ್ಲೆಗಳಿಗಪ್ಪ ಅಂತಂದರೆ, ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಗೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ತಿಳಿಸಿದೆ. ಪ್ರತಿಯೊಂದು ಜಿಲ್ಲೆಗಳಿಗೆ ನಾವು 10ನೇ ಕಂತು, 11ನೇ ಕಂತು, 12ನೇ ಕಂತಿನ ಹಣವನ್ನು ರಿಲೀಸ್ ಮಾಡ್ತೀವಿ. 3 ಕಂತುಗಳ ಹಣವನ್ನು ಒಟ್ಟಿಗೆ 6,000 ಹಣವನ್ನು ಇವತ್ತು ರಿಲೀಸ್ ಮಾಡ್ತೀವಿ ಅಂತ ಹೇಳಿದೆ. ಅದಕ್ಕಾಗಿ ನಿಮ್ಮ ಅಕೌಂಟ್ಗಳನ್ನು ಇವತ್ತು ಚೆಕ್ ಮಾಡ್ತಾರೆ, ಯಾವ ಸಂದರ್ಭದಲ್ಲಿ ಬೇಕಾದರೂ ನಿಮಗೆ ಹಣ ಬರಬಹುದು.